ನಿಮಗೆ ನೆನಪಿದ್ರೆ ಇದೇ BJP ಅವರು PSI ಹಗರಣದಲ್ಲಿ ನಾವೆಲ್ಲ ಪಾಲ್ಗಾರರಿದ್ದೀವಿ ಅಂತ ಹೇಳಿದ್ರು. ನೋಟಿಸ್ ಕೊಟ್ಟು ಬಾರಪ್ಪ ಸಾಕ್ಷಿ ಕೊಡೋಕ್ಕಂದ್ರೆ ಓಡೋಗ್ಬಿಟ್ರಲ್ಲ. ಯಾಕೆ? ಒಬ್ಬರು BJP ಲೀಡ್ರನ್ನ ಬಂದ್ರ ಸಾಕ್ಷಿ ಕೊಡೋಕ್ಕೆ? ನೀವು ನಿಮ್ಮ ಕ್ಯಾಮ್ರಾಗಳು ತೆಗೆದುಬಿಟ್ರೆ ಆಟೋಮ್ಯಾಟಿಕ್ ಇವೆಲ್ಲ ಸರಿ ಹೋಗ್ಬಿಡ್ತದೆ. ನೀವು ಕ್ಯಾಮ್ರಾ ಹಾಕಿ ಅವ್ರ ಮೇಲೆ ಫೋಕಸ್ ಮಾಡಿ ಕೇಳಿದಾಗ ಹಿಂಗೆ ಗಾಳಿನಲ್ಲಿ ಗುಂಡಾರಿಸ್ತಾರೆ. ಈಗ ಸದನದಲ್ಲಿ ನೋಡೋಣ ಏನು ಹೆಸರು ಹೇಳ್ತಾರೆ. ನಾವು ಹೇಳಿದ್ದೀವಲ್ಲ, ಕೊಡಿ ದಾಖಲೆಗಳು ಇಟ್ಕೊಡಿ. ಸುಮ್ಮನೆ ನೀವು ಅದು ಹೇಳಿದ್ರಿ, ನೀವು ಅವ್ರಿಗೆ ಬಿಡಿಸಿದ್ರಿ, ಇವ್ರಿಗೆ ಬಿಡಿಸಿದ್ರಿ ಅಂತಲ್ಲ. ಲೆಟ್ ದರ್ ಬಿ ಪ್ರೂಫ್. ಇಟ್ ಈಸ್ ಈಗ DRI ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, CBI ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ರ್ಯಾಕೆಟ್ ಅಂತ ಹೇಳ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಅವರ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಯೂನಿಯನ್ ಗೌರ್ಮೆಂಟನ್ನು ತ್ಯಜಿಸಿ ಸಾಮಾನ್ಯ BJP ವಕ್ತಾರರಾಗಿ ಮಾತನಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸೊ ಎಲ್ಲ ಏನೇನಿದೆ ಕೊಡಲಿ ಇದೆ ದಾಖಲೆಗಳು. BJP-ನಲ್ಲಿ ಒಂದು ನಿಮಿಷ, BJP-ನಲ್ಲಿ ನನಗೆ ಗೊತ್ತಿಲ್ಲ ಎಲ್ಲದ ಬಗ್ಗೆ CD ಮತ್ತೆ ಪೆನ್ ಡ್ರೈವ್ ಇರ್ತದಲ್ಲ. ಹೆಂಗೆ CD ಫ್ಯಾಕ್ಟ್ರಿ ಮಾಡ್ತಾರಂತ ಅವರೇ ಹೇಳ್ತಾರೆ. ಹೆಂಗೆ? ನನಗೆ ಗೊತ್ತಿಲ್ಲ. ಇವರೇ ಹನಿ ಟ್ರ್ಯಾಪ್ ಮಾಡಿಸ್ತಾರಾ, ಏನು ಇವರಿಂದಾನೇ ಆಗ್ತದ, ಏನು ಗೊತ್ತಿಲ್ಲ. ಅವರಲ್ಲೇ JDS ಅವರು ಮತ್ತು BJP ಅವರು ಮಾತಾಡ್ತಿದ್ರೆ ಪೆನ್ ಡ್ರೈವ್ ಇದೆ. ಇನ್ವೆಸ್ಟಿಗೇಟೆಡ್ ಅಲ್ವಾ? ACS ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಯಾರದೇ ರಕ್ಷಣೆ ಮಾಡೋದು ಅಗತ್ಯ ಇಲ್ಲ ಅಂತ HM ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ. ಸಮಸ್ಯೆ ಏನಿದೆ? ಆಮೇಲೆ ಸರ್, ನೀವು ಕಸ್ಟಮ್ಸ್ ಏನು ನಮ್ಮ ಅಂಡರ್ ಬರುತ್ತಾ? ಕೇಂದ್ರ ಸರ್ಕಾರ ಅಲ್ವಾ? ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ವಲ್ಲ, CBI ಎಂಟ್ರಿ ಆಯಿತು, ಇಟ್ ಈಸ್ ನಮ್ಮ ವ್ಯಾಪ್ತಿಗೂ ಬರುತ್ತೆ ಅಂದರೆ ಆಯ್ತಪ್ಪ ಮಾಡ್ರಿ ಅಂತ ಹೇಳಿದ್ವಿ. ನಾವೇನು ಹಿಂಸರ್ದಿಲ್ಲ ಅಲ್ಲ. CBI ವಾಸ್ ಇನ್ವೆಸ್ಟಿಗೇಟಿಂಗ್ ಅಲ್ಲ, ದೇ ರಿಕ್ವೆಸ್ಟೆಡ್, ಆಸ್ ಸಿಂಪಲ್ ಆಸ್ ದಟ್. ಓಕೆ ಸರ್. ಯಾಕೆ ಮಾಡಲಿ? ಯಾರು ಬೇಡ ಅಂದಿದ್ದಾರೆ? ಮಾಡಲಿ. ಅವ್ರು ಭಾಳ ಸ್ಪೆಸಿಫಿಕ್ ಆಗಿ ಕೇಳಿಬಿಡ್ತೀನಿ. ಇವರು ಇದು ನ್ಯಾಯ ಹೋರಾಟ ಮಾಡಿದ್ರೆ ದೇ ಹ್ಯಾವ್ ಟು ಚಾಲೆಂಜ್ ಅದರ್ ಕಮ್ಯುನಿಟೀಸ್ ಆಲ್ಸೋ ಅಲ್ವಾ? ಅಂದರೆ ಅವರು SC ST ಮೀಸಲಾತಿ ವಿರುದ್ಧ ಇದ್ದಾರಾ? ಕ್ಯಾಟಗರಿ 1 ಮೀಸಲಾತಿ ವಿರುದ್ಧ ಇದ್ದಾರಾ? ನಾವೇನು ಮಾಡಿದ್ದೀವಿ, ಈಗ ವಿಸ್ತರಣೆ ಆಗಿದೆ, ಕರೆಕ್ಟಾ? ಕ್ಯಾಟಗರಿ 2A ಇತ್ತು, 2B ಆಗಿದೆ ಈಗ ಆಲ್ಸೋ. ಸೊ ದಟ್ ಮೀನ್ಸ್ ಇವರು ಅವು ಯಾವ ಸಮಾಜಗಳು ಕೂಡ ಹಿಂದುಳಿದವರು ಬರಬಾರ್ದು ಅಂತ ಹಾಕಲಿ. ಯಾರು ಬೇಡ ಅಂದಿದ್ದಾರೆ? ಕಾನೂನು ಹೋರಾಟನ ಮಾಡಲಿ, ಬೀದಿಗಿಳಿದನ ಹೋರಾಟ ಮಾಡಲಿ. ಆದರೆ ಈ ಸಮಾಜಗಳಿಗೆ ತಿಳಿಸ್ಬೇಕು, ನಾವು ಈ ರಿಸರ್ವೇಷನ್ ವಿರುದ್ಧ ಇದ್ದೀರಿ, ನೀವು ಅರ್ಹರಲ್ಲ, ನೀವು ಆರ್ಥಿಕವಾಗಿ ನೀವು ಸ್ಥಿರತೆ ನಿಮ್ಗೆ ಆಗಬಾರ್ದು, ನಿಮ್ಗೆ ಒಳ್ಳೇದಾಗಬಾರ್ದು, ಅದಕ್ಕೆ ನಾವು ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಲಿ, ನಮಗೇನಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.